ಅಮ್ಮನವ್ರೆ ಆ ಶಿವರುದ್ರ ಫೋನ್ ಮಾಡವನೆ. ಮಾಡಲೇಬೇಕು. ತೋಳದ ಪಯಣ ಸಿಂಹದ ಗುಹೆ ಗಂಟ ಬಂದೈತೆ. ಹಿಡಿದಿಟ್ಕೊಂಡ್ರು ನನ್ನ ಸರ್ಕನ್ನ ಬಿಟ್ಟು ಕಳಿಸು, ಆಮ್ಯಾಗ ಸರಿಯಾಗಿರಕ್ಕಿಲ್ಲ. ಮುಚ್ಚ ಬಾಯೆ. ನಿನ್ ಸರ್ಕು ನಿನಗ್ ಬೇಕಾದ್ರೆ ಇಲ್ಲಿಗೆ ಬಂದೇ ಬರ್ತೀಯ. ಶಂಕರ, ಏನಪ್ಪಯ್ಯ? ನಾನು ಹೋಗಿ ಬರ್ತೀನಿ, ನೀನ್ ಮನೆಯಾಗೆ ಇರು. ಬರ್ಬೇಕಾರೆ ಬರೀ ಮರ ಅಲ್ಲ, ಅವಳ ತಲೆನೂ ತಕೊಂಬರ್ತೀನಿ. ಒಂದು ಗಾದೆ ಇದೆ, ಬಾರ್ ಬಾಗ್ಲಿಗೆ ಬಂದವರು ವೀರ್ ಬಾಟ್ಲ ಹತ್ರ ಬರಲ್ವ ಅಂತ. ತಗೊಳಪ್ಪ, ಏನ್ ಬೇಕು ತಗೋ. ಪರೋಡಿ ಕುಡ್ಕುನ್ ಜೊತೆ ಸೇರಿರೋದು ನಮ್ ಹೊಟ್ಟೆಗೆಲ್ಲ ಬೆಂಕಿ ಬಿದ್ದಾಗ್ತಿದೆ. ಹಾಗಿದ್ರೆ ಇವನನ್ನ ಏನಂತ ಕರಿಬೇಕು? ಎಷ್ಟು ನೋವಾಗಿರುತ್ತಲ್ವಾ ಆ ಪುಟ್ಟು ಮಗುನ ಪ್ರೀತಿಸೋ ಹೆಂಡತಿನ ಕಳ್ಕೊಂಡು. ಇಷ್ಟು ವರ್ಷ ಆದ್ರೂ ಹೆಂಡತಿ ಮಗಳ ಬಗ್ಗೆ ಇಷ್ಟು ವಾತ್ಸಲ್ಯ ಇಟ್ಕೊಂಡಿದ್ದಾರೆ ಅಂದ್ರೆ ಆವತ್ತು ಇನ್ನೆಷ್ಟು ಪ್ರೀತಿ ಇಟ್ಕೊಂಡಿರ್ಬೋದು ಅವ್ರ ಮೇಲೆ. ದೊಡ್ಡ ಸಾಹೇಬ್ರು ಪೊಲೀಸ್ ಆಗಿದ್ರಲ್ಲ, ಅವ್ರ ಕಡೆಯಿಂದ ಯಾರಾದ್ರೂ ಶಿಕ್ಷೆ ಅನುಭವಿಸಿದವರು ಈ ಕೆಲಸ ಮಾಡಿರ್ಬೋದಾ? ಬೇಗ ಹೋಗೋ. ಗಾಡಿ ಪಾಸ್ ಆಗಲ್ಲ, ರೋಡ್ ಬಗ್ಗೆ ದೊಡ್ಡ ಮರ ಬಿದ್ದಿದೆ. ಸಂಯುಕ್ತ ನೀವ್ ಅಂದ್ಕೊಂಡಷ್ಟು ಸಾಮಾನ್ಯ ವ್ಯಕ್ತಿ ಅಲ್ಲ. ಅವಳ ಶಕ್ತಿ ಎಂತದ್ದು ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ರಾಕ್ಷಸಿ ಅವಳು, ಮನುಷ್ಯರ ರಕ್ತನ ಕುಡಿಯೋ ರಾಕ್ಷಸಿ ಅವಳು. ನನಗೆಲ್ಲ ಗೊತ್ತಿದೆ. ಅವಳು ಎಂತ ಪಾಪಿ ಅಂತ ನನಗೆ ಗೊತ್ತಿದೆ. ನನಗೆ